ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮತ್ ಗುರುನ್ ಸಂತತಂ ಅನಾಥೋ ವಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯ ವೇದಾಂತ ಬಂಧುಗಳೇ ಮತ್ತು ನನ್ನ ಆಧ್ಯಾತ್ಮಿಕ ಸಾಧಕರೇ, ಕೇಳುಗರೆ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಬ್ರಹ್ಮಸೂತ್ರದ ವನ್ನು ಮುಂದುವರಿಸುತ್ತಾ ಇಲ್ಲಿ ಈವರೆಗೆ ನಾವು ಒಟ್ಟು 11 ಸೂತ್ರಗಳನ್ನು ನೋಡಿದ್ದೇವೆ. ಈವರೆಗೆ ನಾವು ಸುಮಾರು 11 ಸೂತ್ರಗಳನ್ನು ನೋಡಿದ್ದೇವೆ. ಈ 11 ಸೂತ್ರಗಳಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ನೋಡೋದಾದರೆ, ಮೊದಲ ಸೂತ್ರ ಹೇಳುತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಇನ್ನು ಮುಂದೆ ನಾವು ಪರಬ್ರಹ್ಮವನ್ನು ತಿಳಿದುಕೊಳ್ಳೋಣ. ಈ ಪರಬ್ರಹ್ಮ ಅನ್ನೋದು ಅವ್ಯಕ್ತವಾಗಿ ಎಲ್ಲ ಕಡೆ ಇರುವಂಥದ್ದು. ಹೇಗೆ ಗಾಳಿಯು ಎಲ್ಲ ಕಡೆ ಇರುವಂಥದ್ದು, ಆಕಾಶವು ಎಲ್ಲ ಕಡೆ ಇರುವಂಥದ್ದು, ಅದಕ್ಕಿಂತಲೂ ಸೂಕ್ಷ್ಮವಾದ ಪರಬ್ರಹ್ಮ ತತ್ವವು, ಪರಬ್ರಹ್ಮ ಪರಮಾತ್ಮವು ಎಲ್ಲ ಕಡೆ ಇರುವಂಥದ್ದು. ಮೊದಲು ನಾವು ದೇವತಾರಾಧನೆ, ಪೂಜೆ, ಪ್ರಾರ್ಥನೆ, ಜಪ ಮುಂತಾದವುಗಳನ್ನು ಮಾಡಿದ ನಂತರ ಇನ್ನು ನಾವು ಬ್ರಹ್ಮ ಜಿಜ್ಞಾಸೆಯನ್ನು ಶುರು ಮಾಡೋಣ. ಅಂದರೆ ಕರ್ಮಕಾಂಡವನ್ನು ಮುಗಿಸಿದ ನಂತರ ವೇದಾಂತ ಚಿಂತನೆಯನ್ನು ಮಾಡೋಣ ಅನ್ನೋದನ್ನು ನಾವು ಅಲ್ಲಿಂದ ಶುರು ಮಾಡಿ, ಈ ಜಗತ್ತು ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿದೆ ಅಂತ ನೋಡಿದೆವು. ಹಾಗಾಗಿ ನಾವು ಈ ಜಗತ್ತು ಪರಬ್ರಹ್ಮದಿಂದಲೇ ಬಂದಿದೆ ಅಂತ ನೋಡಿದೆವು. ಈ ಜಗತ್ತಿನಲ್ಲಿರುವ ಜಡ ಮತ್ತು ಚೇತನ, ಪರ ಮತ್ತು ಅಪರ ಪ್ರಕೃತಿಯನ್ನು ಒಳಗೂ ಹೊರಗೂ ಪರಬ್ರಹ್ಮ ತತ್ವವೇ ವ್ಯಾಪಿಸಿದೆ ಅಂತ ನೋಡಿದೆವು. ಈ ತ್ರಿಗುಣಾತ್ಮಕವಾದ ಪ್ರಕೃತಿಯೂ ಸಹ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿಂದ ಕೂಡಿದ ಜಡ ಪ್ರಕೃತಿಯೂ ಸಹ ಜಗತ್ತಲ್ಲೆಲ್ಲ ವ್ಯಾಪಿಸಿದ್ದರೂ ಪರಬ್ರಹ್ಮ ಪರಮಾತ್ಮನ ಅಧೀನವಾಗಿ ಅದಿದೆ ಎನ್ನುವುದನ್ನು ನಾವು ತಿಳಿದುಕೊಂಡೆವು. ಇವಾಗ ಮುಂದುವರಿದು ನಾವು 9ನೇ ಸೂತ್ರದಲ್ಲಿ ಹೇಳಿರುವುದು, ಜೀವಾತ್ಮನು ಅಂತಿಮವಾಗಿ ಪರಬ್ರಹ್ಮದಲ್ಲಿ ಒಂದಾಗುತ್ತಾನೆ ಎಂಬುದನ್ನು 9ನೇ ಸೂತ್ರದಲ್ಲಿ ನಾವು ತಿಳಿದುಕೊಂಡೆವು. ಮತ್ತು ಇವಾಗ ಮುಂದಿನ ಸೂತ್ರಗಳಲ್ಲಿ, ಅಂದರೆ ಈಗ 9ನೇ ಸೂತ್ರದಲ್ಲಿ ಹೇಳಿರುವುದನ್ನು ಸ್ವಲ್ಪ ಗಮನಿಸಿದಾಗ ನಮಗೆ ಕಂಡುಬರೋದೇನು ಅಂದರೆ, ಪರಬ್ರಹ್ಮದಲ್ಲಿ ಅಂದರೆ ಆತ್ಮದಲ್ಲಿ ಜೀವಾತ್ಮನು ಒಂದಾಗುತ್ತಾನೆ ಅನ್ನೋದು ನಮಗೆ ಅರ್ಥ ಆಗಿರುತ್ತೆ. ಈಗ ನಾವು 11 ಸೂತ್ರಗಳ ವಿಚಾರವನ್ನು ಗಮನಿಸಿದಾಗ ಮುಂದೆ ಬರುವ 12ನೇ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂತ ನೋಡಿದಾಗ, ಇಲ್ಲಿ ಆನಂದಮಯ ಕೋಶದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಆನಂದಮಯ ಕೋಶದ ಬಗ್ಗೆ ನೋಡಿ, ಈ ದೇಹವನ್ನು ಅನ್ನಮಯ ಕೋಶ ಅಂತ ಹೇಳ್ತಾರೆ. ಇದರೊಳಗಿರುವ ಕೋಶ ಪ್ರಾಣಮಯ ಕೋಶ, ಪಂಚಪ್ರಾಣಿಗಳಿಂದ ಒಳಗೂಡಿದ ಕೋಶವನ್ನು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಮನಸ್ಸನ್ನು ಮನೋಮಯ ಕೋಶ ಅಂತ ಹೇಳ್ತಾರೆ. ಬುದ್ಧಿಯನ್ನು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಅದರ ಒಳಗಿರುವ ಒಂದನ್ನು ಆನಂದಮಯ ಕೋಶ ಅಂತ ಹೇಳ್ತಾರೆ. ಈಗ ಈ
ಈ ವಿಡಿಯೋದಲ್ಲಿ ಮುಖ್ಯವಾಗಿ ಆನಂದಮಯ ಕೋಶ ಅಂದರೆ ಏನದು, ಅದಕ್ಕೂ ವೇದಾಂತಕ್ಕೂ ಏನು ಸಂಬಂಧ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಇದನ್ನು ತಿಳಿದುಕೊಳ್ಳದಿದ್ದರೆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಿಕ್ಕಾಗೋಲ್ಲ. ಹಾಗಾಗಿ ಆನಂದಮಯ ಕೋಶ ಅಥವಾ ಆನಂದಮಯ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. 12ನೇ ಸೂತ್ರ ಹೇಳುತ್ತೆ, ಆನಂದಮಯ ಅಭ್ಯಾಸಾತ್. ಇದು ತೈತರಿಯ ಉಪನಿಷತ್ತಿನಲ್ಲಿ ಪದೇ ಪದೇ ಆನಂದಮಯ ಆನಂದಮಯ ಎಂದು ನಾವು ಉಪಯೋಗಿಸಿರುವುದನ್ನು ನೋಡುತ್ತೇವೆ. ಹಾಗಾದರೆ ಆನಂದಮಯ ಎಂದರೆ ಪರಬ್ರಹ್ಮ ಪರಮಾತ್ಮನೇ ಎಂದು ನಾವು ಮೊದಲು ತಿಳಿದುಕೊಳ್ಳಬೇಕು. ಹಾಗಾದರೆ ವಿಜ್ಞಾನಮಯ ಕೋಶದ ನಂತರ ಬರುವ ಆನಂದಮಯ, ಇದನ್ನು ನೀವು ಆನಂದಮಯ ಕೋಶ ಅಂತ ಹೇಳಿದ್ರು, ಆನಂದಮಯನಾದ ಪರಮಾತ್ಮ ಅಂತ ನಿಜವಾದ ಅರ್ಥ ಇದು. ಅದು ಹೇಗೆ ಅನ್ನೋದು ಇಲ್ಲಿ ನಾವು ಸಾಧಿಸ್ತಾ ಹೋಗ್ತೇವೆ, ಅಂದರೆ ವೇದಾಂತ ಸಾಧಿಸ್ತಾ ಹೋಗುತ್ತೆ. ಈ ಆನಂದಮಯ ಅನ್ನೋದು ಪರಬ್ರಹ್ಮ ಪರಮಾತ್ಮನೇ ಅನ್ನೋದನ್ನು ಇಲ್ಲಿ ನಾವು ಈ ಸೂತ್ರಗಳಲ್ಲಿ ಸಾಧಿಸ್ತಾ ಹೋಗ್ತೇವೆ. ಜೀವಾತ್ಮನು ಆನಂದಮಯನಿಂದಲೇ ಆನಂದವನ್ನು ಪಡೆಯುತ್ತಾನೆ. ಅಂದರೆ ನೋಡಿ, ಈಗ ವಿಜ್ಞಾನಮಯ ಕೋಶದಿಂದ ಹಿಡಿದು ಅನ್ನಮಯ ಕೋಶದವರೆಗೆ ಜೀವಾತ್ಮನ ಸಂಚಾರ ಆಗ್ತಾ ಇರುತ್ತೆ. ಅಂದರೆ ಜೀವಭಾವ ಎಲ್ಲಿಂದ ಎಲ್ಲಿವರೆಗೆ ಅಂತ ನೀವು ನೋಡಿದರೆ, ಕೆಳಗಿಂದ ಹೋದರೆ ಅಂದರೆ ದೇಹದಿಂದ ಹೋದರೆ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಆ ಭಾಷೆಯಲ್ಲಿ ಹೇಳಿದರೆ. ಇನ್ನೊಂದು ಭಾಷೆಯಲ್ಲಿ ಇದನ್ನೇ ಹೇಳಿದರೆ ಆನಂದಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶದವರೆಗೆ ಜೀವನ ಸಂಚಾರ ನಡೆಯುತ್ತದೆ. ವಿಜ್ಞಾನಮಯನನ್ನೇ ಜೀವ ಅಂತ ಕರೆಯುತ್ತಾರೆ. ಅಂದರೆ ಜೀವನು ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಅನ್ನಮಯದಲ್ಲಿ ಓಡಾಡುತ್ತಾ ಇರುತ್ತಾನೆ ಅಂತ ತಿಳ್ಕೊಳ್ಬೇಕು. ಆನಂದಮಯನನ್ನು ಸೇರಿದ ಜೀವಾತ್ಮನು ಭಯದಿಂದ ಮುಕ್ತನಾಗುತ್ತಾನೆ. ಆದುದರಿಂದ ಆನಂದಮಯನನ್ನೇ ಪರಬ್ರಹ್ಮ, ಪರಮಾತ್ಮ, ಸರ್ವಶಕ್ತ, ಸೃಷ್ಟಿಕರ್ತ ಎಂದು ತಿಳಿದುಕೊಳ್ಳಬೇಕು. ಆನಂದಮಯನೆಂದರೆ ಜೀವಾತ್ಮನಲ್ಲ ಅಂತ ಈ ಸೂತ್ರದಲ್ಲಿ ಶುರು ಮಾಡ್ತಾರೆ. ಆಧ್ಯಾತ್ಮಿಕ ಮಿತ್ರರೇ, ಇದು ಸ್ವಲ್ಪ ನಾವು, ಯಾಕೆಂದರೆ ಇದು ನಿಮಗೆ ಈ ಭಗವದ್ಗೀತೆ, ಉಪನಿಷತ್ತುಗಳು ಓದುವ ಅಭ್ಯಾಸ ಇದ್ದು ಓದಿದ್ದರೆ ನಿಮಗೆ ಇದು ಸ್ವಲ್ಪ ಸುಲಭ ಆಗುತ್ತೆ. ಇಲ್ಲ ನಾನು ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನೋಡೋಣ, ಪ್ರಯತ್ನ ಮಾಡೋಣ, ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದೆ ಅಂದರೆ, ಜೀವಾತ್ಮನು ಪರಬ್ರಹ್ಮ ಸ್ವರೂಪ ಅಲ್ಲ. ಈಗ ಅಲ್ಲ, ಅದು ಆಮೇಲೆ ನಾವು ಜೀವಾತ್ಮನು ಪರಬ್ರಹ್ಮ ಸ್ವರೂಪವೇ ಅಂತ ಆಮೇಲೆ ಸಾಧಿಸ್ತೇವೆ, ಅದು ಆವಾಗ ನೋಡೋಣ. ಇವಾಗ ಸದ್ಯಕ್ಕೆ ಏನು ಹೇಳ್ತೇವೆ ಅಂದರೆ, ಜೀವಾತ್ಮನನ್ನು ಆನಂದಮಯ ಅಂತ ಹೇಳ್ತಾ ಇಲ್ಲ, ಜೀವಾತ್ಮನು ವಿಜ್ಞಾನಮಯ ಅಂತ ಹೇಳ್ತೇವೆ. ಜೀವಾತ್ಮನನ್ನು ವಿಜ್ಞಾನಮಯ ಅಂತ ಹೇಳ್ತೇವೆ, ಪರಬ್ರಹ್ಮವನ್ನು ಆನಂದಮಯ ಅಂತ ಹೇಳ್ತೇವೆ ಅಂತ ಮೊದಲಾಗಿ ತಿಳ್ಕೊಳ್ಬೇಕು. ಈ ಜೀವಾತ್ಮನು ನೋಡಿ, ವಿಜ್ಞಾನಮಯ ಕೋಶದಿಂದ ಅನ್ನಮಯ ಕೋಶದವರೆಗೆ ಓಡಾಡಿದಾಗ ಅವನು ಜೀವಾತ್ಮನಾಗಿರ್ತಾನೆ. ಈ ಜೀವಾತ್ಮನು ಅದಕ್ಕಿಂತ ಮುಂದೆ ವಿಜ್ಞಾನಮಯ ಕೋಶವನ್ನು ಅಥವಾ ವಿಜ್ಞಾನಮಯನಾದ ಪರಬ್ರಹ್ಮವನ್ನು ಸೇರಿಕೊಂಡಾಗ ಅವನು ವಿಜ್ಞಾನಮಯನಾಗ್ತಾನೆ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ಅದನ್ನೇ ಅವನು ಜೀವಾತ್ಮನು ಪರಬ್ರಹ್ಮ ಪ್ರತ್ಯಗಾತ್ಮನ ಸ್ವರೂಪವೇ ಆಗಿ ಹೋಗುತ್ತಾನೆ ಅನ್ನೋದು ಯಾವಾಗ ಜೀವಾತ್ಮನು ಆನಂದಮಯನನ್ನು ಸೇರಿಕೊಂಡಾಗ. ಈಗ ಪ್ರಸ್ತುತವಾಗಿ ಹೇಳೋದು ಆನಂದಮಯ ಕೋಶ ಅಥವಾ ಆನಂದಮಯ ಎಂದರೆ ಜೀವಾತ್ಮನಲ್ಲ.
ಆನಂದಮಯ ಎಂದರೆ ಪರಬ್ರಹ್ಮ ಪರಮಾತ್ಮನನ್ನೇ ಆನಂದಮಯ ಅಂತ ನಾವು ಹೇಳೋದು ಅಂತ ಈ ಸೂತ್ರ ಹೇಳುತ್ತೆ. ಮುಂದುವರಿದು ಈ ಸೂತ್ರ ಹೇಳುತ್ತೆ, ಸಂಸ್ಕೃತದಲ್ಲಿ ಗ್ರಾಮರ್ ಪ್ರಕಾರ ನಾವು ನೋಡಿದಾಗ ಮಯ ಮಯ ನೋಡಿ, ನಾವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳ್ತಾವಲ್ಲ. ಮಯ ಪ್ರತ್ಯಯ ಅಂತ ಹೇಳ್ತಾರೆ. ಇದು ಈ ಸಂಸ್ಕೃತದ ಭಾಷೆಯ ಗ್ರಾಮರ್ ಪ್ರಕಾರ ನೋಡಿದಾಗ ಮಯ ಪ್ರತ್ಯಯದ ಅರ್ಥ ವಿಕಾರಗೊಳ್ಳುವುದು ಅಂತ. ಮಯ ಪ್ರತ್ಯಯದ ಅರ್ಥ ವಿಕಾರಗೊಳ್ಳುವುದು ಅಂತ. ಈಗ ಉದಾಹರಣೆಗೆ ತಗೊಳ್ಳೋದಾದರೆ, ಅನ್ನಮಯ ಅಂದರೆ ಈ ದೇಹ, ಅನ್ನಮಯ ಕೋಶ ಅಂದರೆ ಈ ದೇಹ. ಅನ್ನಮಯ ಕೋಶವು ಬದಲಾವಣೆಗೆ ಒಳಪಟ್ಟಿದೆ. ವಿಕಾರ ಅಂದರೆ ಬದಲಾವಣೆಗೆ ಒಳಪಟ್ಟಿದೆ. ಪ್ರಾಣಮಯ ಅಂದರೆ ಪಂಚ ವಾಯುಗಳಿರುವ ಕೋಶ, ಇದು ಸಹ ವಿಕಾರಗಳಿಗೆ ಒಳಪಟ್ಟಿದೆ. ಮನೋಮಯ ಅಂದರೆ ಮನಸ್ಸು, ಇದು ವಿಕಾರಗಳಿಗೆ ಒಳಪಟ್ಟಿದೆ. ವಿಜ್ಞಾನಮಯ ಅಂದರೆ ಬುದ್ಧಿ, ಇದು ಸಹ ವಿಕಾರಗಳಿಗೆ ಅಂದರೆ ಬದಲಾವಣೆಗೆ ಒಳಪಟ್ಟಿದೆ ಎಂದು ಹೀಗೆ ಕರೆದಾಗ ಎಲ್ಲವೂ ವಿಕಾರಗಳಿಗೆ ಅಥವಾ ಬದಲಾವಣೆಗೆ ಒಳಗಾಗುತ್ತದೆ. ಹಾಗಿದ್ದಾಗ ನೋಡಿ, ಇದು ಲಾಜಿಕಲ್ ಥಿಂಕಿಂಗ್. ಹಾಗಿದ್ದಾಗ ಆನಂದಮಯನನ್ನು ವಿಕಾರಕ್ಕೆ ಒಳಗಾಗುವ ಜೀವಾತ್ಮ ಅಂತ ತಿಳ್ಕೊಂಡ್ರೆ ಏನು ತಪ್ಪು ಅಂತ ಪ್ರಶ್ನೆ. ಆನಂದಮಯನನ್ನು ಎಲ್ಲ ಮಯ ಇದ್ದಾಗ ವಿಕಾರಕ್ಕೆ ಒಳಪಟ್ಟಿದೆ ಅಂದಾಗ ಪರಬ್ರಹ್ಮವು ವಿಕಾರಕ್ಕೆ ಒಳಪಟ್ಟಿಲ್ಲ ಅಂತ ನಮ್ಗೆ ಗೊತ್ತಿದೆ. ಜೀವಾತ್ಮನು ವಿಕಾರಕ್ಕೆ ಒಳಪಟ್ಟಿದ್ದಾನೆ. ಹಾಗಾಗಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಪೂರ್ವ ಪಕ್ಷ ಹೇಳೋದು ಅನ್ನೋ ಒಂದು ಪ್ರಶ್ನೆ ಇದು. ಏನು ಅಂದರೆ, ಆನಂದಮಯನನ್ನು ಜೀವಾತ್ಮ ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿ ಹೇಳ್ತದೆ. ಅದಕ್ಕೆ 13ನೇ ಸೂತ್ರ ಹೇಳುತ್ತೆ, ಇಲ್ಲ, ಹಾಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆನಂದಮಯನನ್ನು ಜೀವಾತ್ಮ ಅಂತ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಮಯ ಪ್ರತ್ಯಯದ ಅರ್ಥ ಇಲ್ಲಿ ವಿಕಾರಕ್ಕೆ ಒಳಗಾಗುವುದು ಅಂತ ಅಲ್ಲ. ಮತ್ತೇನು ಅನ್ನೋದು 13ನೇ ಸೂತ್ರ ಹೇಳುತ್ತೆ, ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಈ 13ನೇ ಸೂತ್ರ ಈ ಆರ್ಗ್ಯುಮೆಂಟನ್ನೇ ಅಂದರೆ ಆನಂದಮಯ ಅನ್ನೋ ಆರ್ಗ್ಯುಮೆಂಟನ್ನು ಮುಂದುವರಿಸ್ತಾ ಇರುತ್ತೆ. ಆನಂದಮಯಲ್ಲಿ ಉಪಯೋಗಿಸಿರುವ ಮಯ ಪ್ರತ್ಯಯ ಶಬ್ದವು ವಿಕಾರವನ್ನು ಸೂಚಿಸಲು ಬಂದಿಲ್ಲ. ಇಲ್ಲಿ ಮಯ ಅಂದರೆ ವಿಕಾರ, ಬದಲಾಗುವಿಕೆ ಅನ್ನೋದು ಅರ್ಥ ಅಲ್ಲ. ಮತ್ತೇನರ್ಥ? ಬದಲಾಗಿ ಇದರ ಅರ್ಥ ಅದು ಮಾತ್ರ. ಅಂದರೆ ಮಯ ಅನ್ನುವುದರ ಅರ್ಥ ಅದು ಮಾತ್ರ, ಅದು ವಿಶೇಷವಾಗಿ ಇದೆ. ಅದು ಅಂದರೆ ಯಾವುದು? ಪರಬ್ರಹ್ಮ ತತ್ವವು ವಿಶೇಷವಾಗಿ ಈ ಮಯ ಅನ್ನುವ ಶಬ್ದದಲ್ಲಿ ಗೋಚರಿಸುತ್ತದೆ ಅಂತ ಹೇಳೋದು. ಅಂದರೆ ಪರಬ್ರಹ್ಮ ಮಾತ್ರ ಇದರ ಅರ್ಥವೇ ಹೊರತು ಬೇರೆ ಬೇರೆಯದಲ್ಲ. ಅದಕ್ಕಾಗಿ ಇಲ್ಲಿ ಮಯ ಪ್ರತ್ಯಯ ಬಂದಿದೆ ಎಂದು ಹೇಳಲು ಇಲ್ಲಿ ಈ 13ನೇ ಸೂತ್ರ ಬರುತ್ತೆ. ಅಂದರೆ ಇಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವಿಲ್ಲಿ ಆನಂದಮಯ ಕೋಶದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ತನಕ ಏನು ಹೇಳಿದೆವು? ಈಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂದರೆ ನಾನು ನಿಮಗೀಗ ತಾನೇ ಹೇಳಿದ ಹಾಗೆ ಅವೆಲ್ಲ ಬದಲಾವಣೆ ಆಗುವ ವಿಚಾರಗಳು. ಹಾಗಾದರೆ ಆನಂದಮಯ ಕೋಶ ಅಂದರೆ ಅದು ಮಯ ಕೋಶ. ಮಯ ಅಂದರೆ ಬದಲಾವಣೆಗೊಳಗಾಗೋದು. ಆನಂದಮಯ ಕೋಶ ಅಂದರೆ ಸಹಜವಾಗಿ ಕೇಳಿದಾಗ ಏನು ಅನ್ಸುತ್ತೆ? ಅದು ಬದಲಾವಣೆಗೆ ಒಳಗಾಗುವಂಥದ್ದು ಅಂತ ಅನಿಸತ್ತೆ. ಅಂದರೆ ವೇದಾಂತ ಹೇಳುತ್ತೆ, ಬ್ರಹ್ಮಸೂತ್ರಗಳು ಹೇಳ್ತವೆ, ಆನಂದಮಯ ಅಂದರೆ ಮೊದಲು ನೀನು ಅದು ಪರಬ್ರಹ್ಮ ಅಂತ ತಿಳಿದುಕೊಳ್ಳಬೇಕು. ಆನಂದ ಸ್ವರೂಪಿಯಾದ ಪರಬ್ರಹ್ಮ ಪರಮಾತ್ಮನೇ.
ಪರಮಾತ್ಮನನ್ನೇ ಇನ್ನೊಂದು ಹೆಸರಲ್ಲಿ ಆನಂದಮಯ ಅಂತ ಹೇಳೋದು ಅಂತ ತಿಳಿದುಕೊಳ್ಳಬೇಕು ಅನ್ನುತ್ತಾ ಅದು ಹೇಳುತ್ತೆ. ಪರಮಾತ್ಮನು ಯಾವತ್ತೂ ವಿಕಾರಗಳಿಗೆ, ಬದಲಾವಣೆಗೆ ಒಳಪಟ್ಟಿಲ್ಲ. ಪರಬ್ರಹ್ಮ ಸ್ವರೂಪವು ಯಾವುದೇ ಬದಲಾವಣೆಗೂ ಆಗಲಿ ವಿಕಾರಗಳಿಗಾಗಿ ಒಳಪಟ್ಟಿಲ್ಲ ಅನ್ನೋದನ್ನು ನೀನು ತಿಳ್ಕೊಂಡಾಗ ಅದನ್ನು ಜೀವಾತ್ಮನನ್ನು ನಾವು ಆನಂದಮಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಮುಂದುವರಿಸ್ತಾ ಹೇಳುತ್ತೆ. ಆನಂದ ಅನ್ನೋ ಶಬ್ದದ ಅರ್ಥ ಅನಂತವಾದದ್ದು, ವಿಕಾರಕ್ಕಾಗಲಿ ಬದಲಾವಣೆಗಾಗಲಿ ಒಳಪಡದೇ ಇರುವಂಥದ್ದು. ನೋಡಿ, ಗಮನಿಸಿ, ಈ ಸೂತ್ರ ಏನು ಹೇಳುತ್ತೆ? ಆನಂದ ಅನ್ನೋ ಶಬ್ದದ ಅರ್ಥ ಅನಂತವಾದದ್ದು, ಒಂದನೇ ಅರ್ಥ. ಎರಡನೇ ಅರ್ಥ, ಆನಂದ ಅನ್ನೋ ಶಬ್ದದ ಅರ್ಥ ವಿಕಾರಕ್ಕಾಗಲಿ ಬದಲಾವಣೆಗಾಗಲಿ ಒಳಪಡದೇ ಇರುವಂಥದ್ದು. ಪರಬ್ರಹ್ಮ ಪರಮಾತ್ಮ ಅನಂತವಾಗಿರುವುದರಿಂದಲೂ ಯಾವ ವಿಕಾರಗಳಿಗೆ ಒಳಪಡದೆ, ವಿಕಾರಗಳು ಅಂದರೆ ಬದಲಾವಣೆಗಳಿಗೆ ಒಳಪಡದೆ ಇರುವುದರಿಂದಲೂ ಆನಂದಮಯ ಅಂದರೆ ಪರಬ್ರಹ್ಮವೇ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಹೇಳಿರುವುದು ಆನಂದಮಯ ಅಂದರೆ ಆನಂದ ಘನ ಬ್ರಹ್ಮವನ್ನೇ. ಆದುದರಿಂದ ಆನಂದಮಯವೆಂದರೆ ಜೀವಾತ್ಮನಲ್ಲ, ಪರಬ್ರಹ್ಮ ಪರಮಾತ್ಮ ಅಂತ ಸ್ಪಷ್ಟವಾಗಿ ಈ ಸೂತ್ರ ಹೇಳುತ್ತೆ. ಹಾಗಾದರೆ ಮಯ ಪ್ರತ್ಯಯವನ್ನು ಬ್ರಹ್ಮದ ವಿಕಾರಗಳು ಎಂದು ತೆಗೆದುಕೊಳ್ಳೋಣವೇ ಅಂತ ಮುಂದಿನ ಪ್ರಶ್ನೆ. ಆಯ್ತಪ್ಪ, ಈಗ ನೀವು ಹೇಳಿದ್ರಲ್ಲ, ಅದು ಪಣ. ಹಾಗಾದರೆ ಮಯ ಪ್ರತ್ಯಯವನ್ನು ಆನಂದಮಯ ಅಂತ ಬರುತ್ತಲ್ಲ, ಈ ಮಯ ಪ್ರತ್ಯಯವನ್ನು ಬ್ರಹ್ಮದಲ್ಲಿರೋ ವಿಕಾರಗಳೇ, ಬದಲಾವಣೆಗಳು ಅಂತ ತಿಳ್ಕೊಳ್ಬೋದೋ ಅಂತ ಪೂರ್ವಪಕ್ಷಿ ಅಂತ ಪ್ರಶ್ನೆ ಹಾಕೋನು ಕೇಳ್ತಾನೆ. ಇಲ್ಲಿ ಪ್ರಶ್ನೆ ಹಾಕೋರು ಅವರು, ಉತ್ತರ ಹೇಳೋರು ಅವರು, ಶಂಕರರು ಹೇಳ್ತಾರೆ. ಅದಕ್ಕೆ 14ನೇ ಸೂತ್ರ ಹೇಳುತ್ತೆ, ತದ್ದೇತು ವ್ಯಪದೇಶಾಚ, ತದ್ದೇತು ವ್ಯಪದೇಶಾಚ. ಈ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುತ್ತೆ. ಆ ಪ್ರಶ್ನೆಗೆ ಪರಬ್ರಹ್ಮವೇ ಆನಂದಕ್ಕೆ ಕಾರಣ, ಪರಬ್ರಹ್ಮವೇ ಆನಂದಕ್ಕೆ ಅಥವಾ ಬ್ಲಿಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣ. ಹಾಗಿರುವಾಗ ಅದು ವಿಕಾರಕ್ಕೆ ಒಳಪಡುತ್ತದೆ ಎಂದು ಹೇಳಲು ಹೇಗೆ ಸಾಧ್ಯ? ಆನಂದಕ್ಕೆ, ಆನಂದವು ವಿಕಾರಕ್ಕೆ ಒಳಪಟ್ಟಿಲ್ಲ. ವಿಕಾರಕ್ಕೆ ಒಳಪಡೋದು ಯಾವುದು? ಬದಲಾವಣೆಗಾಗೋದು ದೇಹ, ಪ್ರಾಣ, ಮನಸ್ಸು, ಜಾಸ್ತಿ ಅಂದರೆ ಬುದ್ಧಿಯ ತನಕ. ಇದು ಆನಂದಮಯ ಅನ್ನೋದು ಪರಬ್ರಹ್ಮ ಅಂತ ತಿಳಿದುಕೊಂಡಾಗ ಅದು ವಿಕಾರಕ್ಕೆ ಒಳಪಟ್ಟಿಲ್ಲ. ಅದನ್ನೇ ನಾವು ಅದಕ್ಕೆ ಆನಂದ ಅಂತ ಕರೆಯೋದು. ವಿಕಾರಕ್ಕೆ ಒಳಪಡದದ್ದನ್ನೇ ಆನಂದ ಅಂತ ಕರೆಯೋದು. ಜೀವಾತ್ಮನು ಆನಂದವನ್ನು ಪಡೆಯುವವನು, ಜೀವಾತ್ಮನು ಆನಂದವನ್ನು ಪಡೆಯುವವನು. ಬ್ರಹ್ಮನ ಅಥವಾ ಪರಬ್ರಹ್ಮವು ಆನಂದವನ್ನು ಕೊಡುವವನು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಜೀವಾತ್ಮನು ಆನಂದವನ್ನು ಪಡೆಯುವವನು, ಪರಮಾತ್ಮ ಪರಬ್ರಹ್ಮವು ಅಥವಾ ಬ್ರಹ್ಮನ್ನು ಆನಂದವನ್ನು ಕೊಡುವವನು. ವಿಜ್ಞಾನಮಯ ಕೋಶದಿಂದ ಕೆಳಗಡೆ, ಅಂದರೆ ವಿಜ್ಞಾನಮಯ ಕೋಶದಿಂದ ಕೆಳಗೆ ಯಾವುದು ಬರುತ್ತೆ? ಮನೋಮಯ ಕೋಶ ಬರುತ್ತೆ. ಅದರ ಕೆಳಗೆ ಪ್ರಾಣಮಯ ಕೋಶ ಬರುತ್ತೆ. ಅದರ ಕೆಳಗೆ ಅನ್ನಮಯ ಕೋಶ ಬರುತ್ತೆ. ಜೀವಾತ್ಮನು ಪ್ರಯಾಣಿಸುತ್ತಾನೆ. ಅಂದರೆ ಜೀವಾತ್ಮನ ಪ್ರಯಾಣ ದೇಹದಲ್ಲಿ ಇಲ್ಲಿಂದ ಎಲ್ಲಿವರೆಗೆ ಅಂತ ನೀವು ಕೇಳಿದರೆ, ಅನ್ನಮಯ ಕೋಶದಿಂದ, ಅಂದರೆ ದೇಹವನ್ನು ಅನ್ನಮಯ ಕೋಶ ಅಂತ ಹೇಳ್ತೇವೆ, ಎಲ್ಲಿ ತನಕ? ವಿಜ್ಞಾನಮಯ ಕೋಶದವರೆಗೆ. ವಿಜ್ಞಾನಮಯ ಕೋಶದಿಂದ ಜೀವಾತ್ಮನು ಆನಂದಮಯದಲ್ಲಿ ಒಂದಾದಾಗ, ಅಂದರೆ ಹಿಂದೆ ಪ್ರಯಾಣ ಮಾಡೋದು ಬಿಟ್ಟು ಮುಂದೆ ಪ್ರಯಾಣ ಮಾಡಿದಾಗ, ವಿಜ್ಞಾನಮಯ ಕೋಶದಿಂದ ಮುಂದೆ ಇರೋದು ಯಾವುದು? ಆನಂದಮಯ ಕೋಶ. ಅದೇ ಪರಬ್ರಹ್ಮ ತತ್ವ.
ಅದೇ ಪರಮಾತ್ಮ. ಅದರಲ್ಲಿ ಒಂದಾದಾಗ ಈ ಜೀವನು ಆನಂದಮಯದಲ್ಲಿ ಒಂದಾದಾಗ ಅವನು ಜೀವಾತ್ಮನಾಗಿ ಉಳಿಯುವುದೇ ಇಲ್ಲ. ಬದಲಾಗಿ ಅವನು ಪರಬ್ರಹ್ಮ ಸ್ವರೂಪವನ್ನೇ ಹೊಂದುತ್ತಾನೆ. ಪರಮಾತ್ಮನಲ್ಲಿ ಒಂದಾಗುವುದರಿಂದ ಅಲ್ಲಿ ಮುಂದೆ ಯಾವ ಭೇದವೂ ಇರುವುದಿಲ್ಲ. ಒಂದಾದ ಮೇಲೆ ನಾವು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮುಂತಾದ ಯಾವ ಭೇದಗಳು ಇರುವುದಿಲ್ಲ. ಇದನ್ನೇ ಹೇಳೋದು ಜೀವಾತ್ಮನು ತನ್ನ, ಅಂದರೆ ನಾವು ನಮ್ಮ ಸ್ವಸ್ವರೂಪವನ್ನು ತಿಳಿಯಬೇಕು ಎಂದರೆ ನಾವು ಈ ವಿಜ್ಞಾನಮಯ ಕೋಶವನ್ನು ದಾಟಿ ಆನಂದಮಯವನ್ನು ಸೇರಿದಾಗ ನಾವು ಪರಬ್ರಹ್ಮ ಸ್ವರೂಪರೇ ಆಗುತ್ತೇವೆ. ಇದೇ ನಮ್ಮ ನಿಜವಾದ ಸ್ವರೂಪ ಎಂದು ತಿಳಿಯಬೇಕು ಅಂತ ಒಟ್ಟಾರೆ ವೇದಾಂತದ ವಿಚಾರ. ಈ ಜಗತ್ತಿನ, ಅಂದರೆ ಈ ಜಗತ್ತಿನ ನಲ್ಲಿ ನಾವು ನೋಡುತ್ತಿರುವ ಮುಂದಿನ ಪ್ರಶ್ನೆ ಏನು? ಹಾಗಾಗಿ ಇಲ್ಲಿ ತನಕ ಏನು ನೋಡಿದೆವು? ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಅಂದರೆ ವಿಜ್ಞಾನಮಯ ಕೋಶ ಅಂದರೆ ಜೀವಭಾವ, ಆನಂದಮಯ ಕೋಶ ಅಂದರೆ ಪರಬ್ರಹ್ಮ ಅಂತ ತಿಳಿದೆವು. 15ನೇ ಸೂತ್ರ ಹೇಳುತ್ತೆ, ಮತ್ತೆ ಯಾಕೆ ನಾವು ಇದನ್ನು ಆನಂದಮಯವನ್ನು ಪರಬ್ರಹ್ಮ ಅಂತಲೇ ಹೇಳ್ತೇವೆ, ಯಾಕೆ ಅನ್ನೋದಕ್ಕೂ ಮತ್ತೆ ಅದು ಸಪೋರ್ಟ್ ಆಗಿ 15ನೇ ಸೂತ್ರ ಹೇಳುತ್ತೆ, ಮಾಂತ್ರವರ್ಣಿಕಮೇವ ಚ ಗೀಯತೆ. ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂದರೆ ಏನು? ಮಂತ್ರಗಳಲ್ಲೂ, ವೇದ ಮಂತ್ರಗಳಲ್ಲೂ ಬ್ರಹ್ಮನನ್ನು ಅಥವಾ ಪರಬ್ರಹ್ಮವನ್ನು ಆನಂದಮಯವೆಂದು ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ನಾವು ಆನಂದಮಯವನ್ನು ಪರಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತಿದ್ರು ವಿಷಯ. ಯಾಕಂದರೆ ವೇದ ಮಂತ್ರಗಳಲ್ಲೂ ಬ್ರಹ್ಮನನ್ನು ಆನಂದಮಯ ಅಂತ ವರ್ಣಿಸಿದೆ. ತೈತರಿಯ ಉಪನಿಷತ್ತಲ್ಲಿಂದಲೂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದೆ. ಇದರಲ್ಲಿ ಯಾರು ತಾನೇ ಪರಬ್ರಹ್ಮ ಎಂದು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳುತ್ತಾನೋ ಅವನ ಎಲ್ಲ ಕಾಮನೆಗಳು ಈಡೇರುತ್ತವೆ, ಅಥವಾ ಅವನು ಕಾಮನಾರಹಿತನಾಗುತ್ತಾನೆ ಅನ್ನೋದನ್ನು ಈ ಸೂತ್ರವು ಹೇಳುತ್ತೆ. ಹಾಗಾಗಿ ಪರಬ್ರಹ್ಮವೇ ಅಥವಾ ಪ್ರತ್ಯಗಾತ್ಮವೇ ನನ್ನ ನಿಜವಾದ ಸ್ವರೂಪ ಎಂದು ತಿಳಿದುಕೊಳ್ಳಬೇಕು. ಅಂದರೆ ಈ ದೇಹ ನನ್ನ ಸ್ವರೂಪ ಅಲ್ಲ, ಈ ಮನಸ್ಸು ನನ್ನ ಸ್ವರೂಪ ಅಲ್ಲ, ಈ ಬುದ್ಧಿಯು ಅಂದರೆ ವಿಜ್ಞಾನಮಯ ಕೋಶ ಇದೆಯಲ್ಲ, ಅದು ಜೀವ, ಇದು ನನ್ನ ನಿಜವಾದ ಸ್ವರೂಪ ಅಲ್ಲ. ಹಾಗಾದರೆ ನನ್ನ ನಿಜವಾದ ಸ್ವರೂಪ ಏನು ಅಂದರೆ ಆನಂದಮಯವಾದ ಪ್ರತ್ಯಗಾತ್ಮ ಅಥವಾ ಪರಬ್ರಹ್ಮ ಸ್ವರೂಪವೇ ನನ್ನ ನಿಜವಾದ ಸ್ವರೂಪ ಅಂತ ತಿಳಿದುಕೊಳ್ಳಬೇಕು ಅನ್ನೋದಕ್ಕೆ ಇಲ್ಲಿ ಏನು ಹೇಳ್ತಾರೆ? ಆನಂದಮಯದವರೆಗೆ ಎಲ್ಲ ಕೋಶಗಳ ಆನಂದಮಯವು ಹಿಂದಿನ ಎಲ್ಲ ಕೋಶಗಳ ಅಂತರಾತ್ಮವಾಗಿದೆ. ಅನ್ನಮಯ ಕೋಶದ್ದಿರ್ಬೋದು, ಪ್ರಾಣಮಯ ಕೋಶದ್ದಿರ್ಬೋದು, ಮನೋಮಯ ಕೋಶದ್ದಿರ್ಬೋದು, ವಿಜ್ಞಾನಮಯ ಕೋಶದ ಒಳಗೆ ಇರೋದು ಅಂತರಾತ್ಮ, ಅದು ಆನಂದಮಯ ಕೋಶವಾಗಿದೆ. ಅಥವಾ ಆನಂದಮಯನೆಂದರೆ ಪರಬ್ರಹ್ಮವೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಈ 15ನೇ ಸೂತ್ರ ಸ್ಪಷ್ಟವಾಗಿ ಹೇಳುತ್ತಾ ಈಗ ಇನ್ನೊಂದು ವಿಚಾರ ಬರ್ತದೆ. ಏನು ಅಂದರೆ, ಎಲ್ಲವರ ಅನ್ನಮಯ ಕೋಶ ಒಬ್ಬರಿಗಿಂತ ಒಬ್ಬರಿದ್ದು ಬೇರೆ ಬೇರೆ. ಅನ್ನಮಯ ಕೋಶ ಅಂದರೆ ಏನು ಹೇಳಿ? ದೇಹ ಅಂತ. ಈಗ ನನ್ನ ದೇಹದ ಹಾಗೆ ನಿಮ್ಮದಿಲ್ಲ, ನಿಮ್ಮ ಹಾಗೆ ಇನ್ನೊಬ್ಬರಿದ್ದಿಲ್ಲ, ಇನ್ನೊಬ್ಬರ ಹಾಗೆ ಇನ್ನೊಬ್ಬರಿದ್ದಿಲ್ಲ, ಒಬ್ಬರ ದೇಹದ ಹಾಗೆ ಒಬ್ಬರಿದ್ದಿಲ್ಲ ಅಲ್ವಾ? ಹಾಗೆಯೇ ಒಬ್ಬರ ಪ್ರಾಣಮಯ ಕೋಶ ಒಬ್ಬರಾದ ಹಾಗೆ ಒಬ್ಬರಿದ್ದಿಲ್ಲ, ಮನಸ್ಸಂತೂ ಮನೋಮಯ ಕೋಶವಾದ ಮನಸ್ಸು ಒಬ್ಬರದ್ದು ಹಾಗೆ ಒಬ್ಬರಿದ್ದಿಲ್ಲ, ವಿಜ್ಞಾನಮಯ ಕೋಶವಾದ ಬುದ್ಧಿಯು ಅಥವಾ ಜೀವಭಾವವು ಒಬ್ಬರ ಹಾಗೆ ಒಬ್ಬರಿದ್ದಿಲ್ಲ, ಬೇರೆ ಬೇರೆಯಾಗಿ ಇದೆ. ಹಾಗಾದರೆ ಆನಂದಮಯನು, ಅದು ನೀವು ಕೋಶ ಅಂತ ಹೇಳಿದ್ರಿಂದ ಆನಂದಮಯನು ಬೇರೆ ಬೇರೆಯಾಗಿದೆ ಎಂದು ತಿಳ್ಕೊಳ್ಬೋದಾ ಅಂತ ಪ್ರಶ್ನೆ.
ಅದೆಲ್ಲ ಬೇರೆ ಬೇರೆ, ಒಬ್ಬರದ್ದು ಹಾಗೆ ಒಬ್ಬರದ್ದಿಲ್ಲ. ಅಂದರೆ ಹಾಗಾದರೆ ಆನಂದಮಯ ಅನ್ನುವ ನೀವು ಪರಬ್ರಹ್ಮ ತತ್ವ ಅಂತ ಹೇಳಿದ್ರೆ ಆಯ್ತು, ಒಪ್ಪೋಣ. ಹಾಗಾದರೆ ಒಬ್ಬೊಬ್ಬನಿಗೆ ಒಂದೊಂದು ಅಂತ ತಿಳ್ಕೊಳ್ಬೋದಾ ಅಂತ ಈಗ ಪ್ರಶ್ನೆ, ಭಾರಿ ಗೂಢ ಪ್ರಶ್ನೆ ಇದು. ಇದಕ್ಕೆ ಉತ್ತರವಾಗಿ 16ನೇ ಸೂತ್ರ ಹೀಗೆ ಹೇಳತ್ತೆ: ನೇತರೋನುಪಪತ್ತೆ ನಃ ಇತರಃ ಅನುಪಪತ್ತೇಃ ನಃ ಇತರಃ ಅನುಪಪತ್ತೇಃ. ಪರಬ್ರಹ್ಮನಿಗಿಂತ ಬೇರೆಯಾದ ಜೀವಾತ್ಮನನ್ನು ಆನಂದಮಯನೆಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಜೀವಾತ್ಮನು ಆನಂದಮಯದಲ್ಲಿ ಸೇರಿ ಹೋದಾಗ ಪರಮಾತ್ಮ ಆಗ್ತಾನೆ, ಅಲ್ಲಿವರೆಗೆ ಜೀವಾತ್ಮನು ಬೇರೆ ಅಂತ ಈಗ ಹೇಳಿದಾಗಾಯಿತು. ಯಾಕಂದ್ರೆ ಇದು ಸ್ವಲ್ಪ ಜೀವೋ ಬ್ರಹ್ಮ ಇವ ನಾಪರ ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ಯಾವ ಸ್ಟೇಜಲ್ಲಿ? ಜೀವಾತ್ಮನು ವಿಜ್ಞಾನಮಯನನ್ನು ಜೀವಾತ್ಮ ಅಂತ ಹೇಳ್ತವೆ. ಜೀವಾತ್ಮನು ಆನಂದಮಯನಲ್ಲಿ ಸೇರಿದಾಗ ಪರಮಾತ್ಮನೇ ಆಗ್ತಾನೆ, ಅಲ್ಲಿಯವರೆಗೆ ಜೀವಾತ್ಮನಾಗಿ ಉಳ್ಕೊಳ್ತಾನೆ ಅಂತಾಯಿತು. ಬ್ರಹ್ಮನಿಗಿಂತ ಬೇರೆಯಾದ ಹಾಗಾಗಿ ಜೀವಾತ್ಮನನ್ನು ಆನಂದಮಯನೆಂದು ಪರಿಗಣಿಸುವುದಿಲ್ಲ. ಯಾಕಂದರೆ ನಾವು ವಿಚಾರ ಮಾಡುತ್ತಿರೋ ವಿಷಯದಲ್ಲಿ, ಅಂದರೆ ಈ ವಿಚಾರದಲ್ಲಿ ಈಗ ನಾವು ಮಾತಾಡ್ತಾ ಇದ್ದೇವಲ್ಲ, ಈ ವಿಷಯದಲ್ಲಿ ಜೀವಾತ್ಮನು ಆನಂದಮಯ ಎಂದು ತಿಳಿದುಕೊಳ್ಳಲು ಅವಕಾಶವಿಲ್ಲ. ಯಾಕೆ ಅವಕಾಶವಿಲ್ಲ? ಯಾಕಂದರೆ ಜೀವಾತ್ಮನು ಶ್ರುತಿಗಳು ಹೇಳುವ ಹಾಗೆ ಆತ್ಮನು ತಾನು ಬಯಸಿದ, ತಾನು ಬಹುವಾಗುತ್ತೇನೆ ಎಂದು ಹೇಳಿ ತಪಸ್ಸು ಮಾಡಿ ಸೃಷ್ಟಿ ಮಾಡಿದ ಅಂತ ಬರುತ್ತೆ ಉಪನಿಷತ್ತಲ್ಲಿ. ಹೀಗಿದ್ದಾಗ ಜೀವಾತ್ಮನು ತಾನು ಬಯಸಿದ, ತಾನು ಬಹುವಾಗುತ್ತೇನೆ ಅಂತ ತಿಳಿದುಕೊಂಡ, ತಾನು ತಪಸ್ಸು ಮಾಡಿದ, ತಪಸ್ಸಿನಿಂದ ಎದ್ದು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಎಂದರೆ ಇದು ಹೊಂದುವುದಿಲ್ಲ. ಜೀವಾತ್ಮನು ಅಲ್ಪಜ್ಞ, ಅವನಿಗೆ ಅಷ್ಟು ಶಕ್ತಿಯ ಇಲ್ಲ, ಅವನು ಸರ್ವಶಕ್ತನಲ್ಲ, ತಾನು ಬಹುವಾಗಲಿಕ್ಕೆ ಆಗೋದಿಲ್ಲ, ತಾನು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗೋಲ್ಲ. ಹಾಗಾಗಿ ಉಪನಿಷತ್ತಿನಲ್ಲಿ ಹೇಳಿದ ಈ ವಾಕ್ಯವೇ ತಪ್ಪಾಗತ್ತೆ. ಯಾವಾಗ? ಆನಂದಮಯನು ಜೀವಾತ್ಮ ಅಂತ ನಾವು ಹೇಳಿದ್ರೆ. ಹಾಗಾಗಿ ಇದು ಆನಂದಮಯನಾದ ಪರಮಾತ್ಮನಿಗೆ ಮಾತ್ರ ಈ ವಿಚಾರ ಹೊಂದತ್ತೆ. ಹಾಗಾಗಿ ನೀವು ನಿಮ್ಮ ಪ್ರಶ್ನೆ ಹಾಗೆ ಅದನ್ನು ಬೇರೆ ಬೇರೆ ಆನಂದಮಯ ಅಂದರೆ ಬೇರೆ ಬೇರೆ ಪರಬ್ರಹ್ಮದ ವಿಕಾರವೋ ಅಂದರೆ ಜೀವನೋ ಹಾಗೆಲ್ಲ ತಿಳ್ಕೊಳ್ಳಿಕ್ಕಾಗೋಲ್ಲ. ಅದನ್ನು ಪರಮಾತ್ಮ ಅಂತಲೇ ತಿಳ್ಕೊಳ್ಬೇಕು. ಯಾಕೆಂದರೆ ಜೀವಾತ್ಮ ಅಲ್ಪಜ್ಞ, ಅಲ್ಪ ಸಾಮರ್ಥ್ಯವಿರುವವನು, ಅವನಿಗೆ ಯಾವುದೇ ಸ್ವಂತ ಶಕ್ತಿ ಇಲ್ಲ. ಈ ಜಗತ್ತನ್ನು ಸೃಷ್ಟಿಸುವ ಜ್ಞಾನವೂ ಜೀವಾತ್ಮನಿಗಿಲ್ಲ. ಇದೆಲ್ಲ ಇರುವುದು ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಆನಂದಮಯ ಎಂದರೆ ಜೀವಾತ್ಮನಲ್ಲ, ಅದು ಪರಮಾತ್ಮನೇ ಅಥವಾ ಒಳಗೆ ಪ್ರತ್ಯೇಗಾತ್ಮನೇ. ಇದೇ ವಿಚಾರವನ್ನು ಪುಷ್ಟೀಕರಿಸಲು 17ನೇ ಸೂತ್ರ ಬಂದಿದೆ. 17ನೇ ಸೂತ್ರ ಏನು ಹೇಳುತ್ತೆ ನೋಡಿ: ಭೇದ ವ್ಯಪದೇಶಾಚ. ಜೀವಾತ್ಮನೆಂದರೆ ಯಾರು ಹಾಗೂ ಪರಮಾತ್ಮನೆಂದರೆ ಯಾರು ಎಂದು ಸ್ಪಷ್ಟವಾಗಿ ಅವರೆಲ್ಲರ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡಿದ್ದೇವೆ. ಜೀವಾತ್ಮನು ಆನಂದವನ್ನು ಹುಡುಕುತ್ತಿರುವವನು, ಪರಮಾತ್ಮನು ಆನಂದವನ್ನು ಹೊರಸೂಸುವನು, ಎಕ್ಸ್ಪ್ರೆಸ್ ಮಾಡುವವನು. ಹಾಗಾಗಿ ಆನಂದಮಯನು ಪರಬ್ರಹ್ಮವೇ ಹೊರತು ಜೀವಾತ್ಮನಲ್ಲ ಅಂತ ತಿಳಿದುಕೊಂಡು ನಾವು ಮುಂದುವರಿದಾಗ ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ವಿಚಾರ ಬರುತ್ತೆ. ಹಾಗಾದರೆ ತ್ರಿಗುಣಾತ್ಮಕ ಪ್ರಕೃತಿಯಲ್ಲಿರುವ ಸತ್ವಗುಣವೇ
ಆನಂದಮಯ ಅಂತ ತಿಳ್ಕೊಳ್ಬೋದಾ ಎಂದು ಅಂದುಕೊಳ್ಳಬಹುದಲ್ಲ. ಯಾಕಂದ್ರೆ ನಾವು ತಾಮೋಗುಣ, ರಜೋಗುಣ, ಸಾತ್ವಿಕ ಗುಣ ಅಂತವೆ. ಸಾತ್ವಿಕ ಗುಣ ಅಂದರೆ ಭಾರಿ ಒಳ್ಳೆಯದು ಅಂತ ನಾವು ಹೇಳ್ತೇವೆ. ಹಾಗೆ ನಾವು ಸತ್ವಗುಣವೇ ಏನು ಆನಂದಮಯ ಅಂತ ತಿಳ್ಕೊಳ್ಬೋದು ಅಂತ ಪ್ರಶ್ನೆ. ಅಂದರೆ ಹಾಗೆ ಸಾಧ್ಯ. ಹಾಗೆ ಅಂದುಕೊಂಡರೆ ಏನಾಗುತ್ತೆ, ತ್ರಿಗುಣಾತ್ಮಕ ಪ್ರಕೃತಿಯೇ ಆನಂದಮಯ ಅಂತ ನಾವು ತಿಳ್ಕೊಂಡ ಹಾಗಾಗತ್ತೆ. ಅದು ಸಾಧ್ಯವಿಲ್ಲ ಅಂತ ಹೇಳತ್ತೆ. ಅದು ಸಾಧ್ಯ ಇಲ್ಲ. ತ್ರಿಗುಣಾತ್ಮಕ ಪ್ರಕೃತಿಯನ್ನೇ ನೀವು ಆನಂದಮಯ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆನಂದಮಯ ಅಂದರೆ ಪರಬ್ರಹ್ಮ ತತ್ವ, ಪರಬ್ರಹ್ಮವೇ. ಯಾಕೆ ಸಾಧ್ಯ ಇಲ್ಲ ಅಂತ 18ನೇ ಸೂತ್ರ ವಿವರಿಸುತ್ತೆ ನೋಡಿ. ಕಾಮಾಶ್ಚ ನ ಅನುಮಾನ ಅಪೇಕ್ಷಾ. ಕಾಮಾಚ್ಚ ನಾನು ಮನಾಪೇಕ್ಷಾ ಬಿಡಿಸಿದಾಗ, ಕಾಮಾಚ್ಚ ನಾನು ಮಾನಾಪೇಕ್ಷಾ ಅನ್ನೋದು ಸೂತ್ರ. ಬಿಡಿಸಿದಾಗ ಕಾಮಾಚ್ಚ ನ ಅನುಮಾನ ಅಪೇಕ್ಷಾ ಅಂತ. ಈ ಸೂತ್ರ ಏನು ಹೇಳತ್ತೆ ಅಂದರೆ, ಈಗ ಸೋಕಾಮಯತ ಅಂತ ಶ್ರುತಿ ಹೇಳತ್ತೆ. ಸೋಕಾಮಯತ, ಆ ಪರಬ್ರಹ್ಮ ತತ್ವವು ಸಂಕಲ್ಪ ಮಾಡಿತು. ಏನು ಸಂಕಲ್ಪ ಮಾಡಿತು? ಜಗತ್ತನ್ನು ತಾನು ಸೃಷ್ಟಿ ಮಾಡೋಣ ಎಂದು ಸಂಕಲ್ಪ ಮಾಡಿತು ಅಂತ ಹೇಳಿದಾಗ, ಪರಬ್ರಹ್ಮ ಜಡ ಪ್ರಕೃತಿಯಾಗಿ ಸಂಕಲ್ಪ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ಗುಡ್ಡ ಸಂಕಲ್ಪ ಮಾಡಿತು, ಜೇಡಿ ಮಣ್ಣು ತಾನು ಮಡಕೆ ಆಗಬೇಕೆಂದು ಸಂಕಲ್ಪ ಮಾಡಿತು ಅಂದರೆ ಸಾಧ್ಯ ಇಲ್ಲ ಅಂತ. ಜಡವಾದ್ದು ಸಂಕಲ್ಪ ಮಾಡಲಿಕ್ಕಾಗೋಲ್ಲ. ಹಾಗಾಗಿ ಇದನ್ನು ನೀವು ತ್ರಿಗುಣಾತ್ಮಕ ಪ್ರಕೃತಿ ಅಂತ ಆನಂದಮಯವನ್ನು ತಗೊಳ್ಬಹುದು ಅಂದರೆ ತಗೊಳ್ಳಿಕ್ಕಾಗೋಲ್ಲ. ಯಾಕೆ ಹೇಳಿ, ಆನಂದಮಯ ಅನ್ನೋ ಪರಬ್ರಹ್ಮ ಪರಮಾತ್ಮ ಸಂಕಲ್ಪ ಮಾಡಿತು. ಹಾಗಾಗಿ ಇದು ಚೇತನವಿರೋ ಪರಬ್ರಹ್ಮ ಪರಮಾತ್ಮ ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತವೆ. ಹಾಗಾಗಿ ಶಾಸ್ತ್ರಗಳು ತ್ರಿಗುಣಾತ್ಮಕ ಜಡ ಪ್ರಕೃತಿ ಆನಂದಮಯವಾಗಲು ಸಾಧ್ಯವಿಲ್ಲ ಅಂತ ಅದನ್ನು ತೆಗೆದುಹಾಕ್ತವೆ. ಹಾಗೂ ಮುಂದುವರಿತಾ ಹೇಳ್ತವೆ, ಈ ತ್ರಿಗುಣಾತ್ಮಕ ಪ್ರಕೃತಿಯು ಕಾರ್ಯಾನುಮೇಯ. ಈ ತ್ರಿಗುಣಾತ್ಮಕ ಪ್ರಕೃತಿಯು ಕಾರ್ಯಾನುಮೇಯವಾಗಿದೆ. ಯಾರೂ ಸತ್ವ ರಜಸ್ ತಮೋ ಗುಣ ನೋಡಿಲ್ಲ. ಯಾರೂ ಸತ್ವ ತಮಸ್ ಮತ್ತು ರಜೋಗುಣವನ್ನು ನೋಡಿಲ್ಲ. ನಾವು ಈ ಜಗತ್ತನ್ನು ನೋಡಿದಾಗ 3 ಪ್ರಿನ್ಸಿಪಲ್ಸ್ಗಳು ಕಂಡುಬರುತ್ತವೆ. ಒಂದು ಖ್ಯಾತಿ, ಇನ್ನೊಂದು ಕ್ರಿಯಾ, ಇನ್ನೊಂದು ದ್ರವ್ಯ. ಖ್ಯಾತಿ ಅಂದರೆ ಅಪರಾಜ್ಞಾನ ಅಥವಾ ನಾಲೆಜು. ಕ್ರಿಯಾ ಅಂದರೆ ಕರ್ಮಗಳು ಅಥವಾ ಆ್ಯಕ್ಷನ್ಸ್. ದ್ರವ್ಯ ಅಂದರೆ ಜಡತ್ವ ಅಥವಾ ಇನರ್ಜಿಯ. ಇವುಗಳ ಪರಿಣಾಮವನ್ನೇ ನಾವು ಸತ್ವ ಗುಣ, ರಜೋಗುಣ, ತಮೋಗುಣ ಎಂದು ಕರೆಯುತ್ತೇವೆ. ಹಾಗಾಗಿ ಪ್ರಕೃತಿಯು ತನ್ನ ಕೆಲಸವನ್ನು ಪರಬ್ರಹ್ಮ ಪರಮಾತ್ಮನ ಶಕ್ತಿಯಿಂದ ಮಾಡುತ್ತದೆ ಹೊರತು ಪ್ರಕೃತಿಗೆ ತಾನೇ ಮಾಡುವ ಶಕ್ತಿ ಇಲ್ಲ. ಆದರೆ ಪರಬ್ರಹ್ಮವು ಯಾರ ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡೋಲ್ಲ. ಅದಕ್ಕೆ ತನ್ನದೇ ಆದ ಸ್ವಂತ ಶಕ್ತಿಯಿಂದ ಅದು ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲದೆ ಆ ಶಕ್ತಿಯನ್ನು, ಪರಬ್ರಹ್ಮ ಪರಮಾತ್ಮನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜಡ ಪ್ರಕೃತಿಯು ಕೆಲಸ ಮಾಡುತ್ತದೆ. ಆನಂದಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಇವೆಲ್ಲ ಒಳಗಿರೋ ಪರಬ್ರಹ್ಮ ಪರಮಾತ್ಮ ಅಥವಾ ಪ್ರತ್ಯೇಗಾತ್ಮನ ಶಕ್ತಿ ಉಪಯೋಗಿಸಿಕೊಂಡು ಕೆಲಸ ಮಾಡುತ್ತದೆ. ಆದರೆ ಪರಬ್ರಹ್ಮ ಆನಂದಮಯ ಪ್ರತ್ಯೇಗಾತ್ಮ ಪರಮಾತ್ಮನು ಯಾರ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡೋದಲ್ಲ, ಅದಕ್ಕೆ ತನ್ನ ಸ್ವಂತ ಶಕ್ತಿ ಇದೆ. ಹಾಗಾಗಿ ಒಟ್ಟಾರೆ ಹೇಳುವುದಾದರೆ ಆನಂದಮಯ ಎಂದರೆ ಯಾವುದೇ ಕೋಶಗಳಲ್ಲ. ಈಗ ನಾವು ಅನ್ನಮಯ ಒಂದು ಕೋಶ, ಪ್ರಾಣಮಯ ಒಂದು ಕೋಶ,
ಮನೋಮಯ ಒಂದು ಕೋಶ, ವಿಜ್ಞಾನಮಯ ಒಂದು ಕೋಶ. ಹಾಗೆ ಆನಂದಮಯನು ಕೋಶ ಅಲ್ಲ, ಪರಬ್ರಹ್ಮ ಪರಮಾತ್ಮನೇ. ನಂಬರ್ 1, ಅವನು ಆನಂದಮಯ ಎಂದರೆ ಜೀವಾತ್ಮನಲ್ಲ. ವಿಜ್ಞಾನಮಯ ಕೋಶ ಅನ್ನೋದನ್ನು ಜೀವಾತ್ಮ ಅಂತ ಹೇಳ್ತವೆ. ಆನಂದಮಯ ಕೋಶ ಅಂದರೆ ಜೀವಾತ್ಮನಲ್ಲ. ಆನಂದಮಯ ಕೋಶ ಅಂದರೆ ತ್ರಿಗುಣಾತ್ಮಕ ಪ್ರಕೃತಿಯೂ ಅಲ್ಲ. ಆನಂದಮಯನೆಂದರೆ ಪರಬ್ರಹ್ಮ ಪರಮಾತ್ಮನೇ. ಇದನ್ನು ಮುಂದಿನ ಸೂತ್ರ ಸ್ಪಷ್ಟಪಡಿಸತ್ತೆ. ಏನು ಹೇಳತ್ತೆ? ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ. ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ. ಈ ಪ್ರಕರಣದಲ್ಲಿ ಅಂದರೆ ಇಷ್ಟು ನಾವು ಡಿಸ್ಕಷನ್ ಮಾಡಿದೆವಲ್ಲ, ಆನಂದಮಯ ಕೋಶದ ಬಗ್ಗೆ, ಆನಂದಮಯನ ಬಗ್ಗೆ, ಈ ಪ್ರಕರಣದಲ್ಲಿ ಈ ಜೀವಾತ್ಮನು ಪರಬ್ರಹ್ಮ ಪರಮಾತ್ಮನಲ್ಲಿ ಒಂದಾಗುತ್ತಾನೆ ಅಂತ ಹೇಳಿದ ಹಾಗಾಯಿತು. ಆತ್ಮೀಯ ಮಿತ್ರರೇ, ಬ್ರಹ್ಮಸೂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದರೆ ಒಂದು ಸಲ ಕೇಳಿದರೆ ಇದು ಅರ್ಥ ಆಗದೇ ಇರ್ಬೋದು. ನೀವು ಪ್ರಯತ್ನ ಮಾಡ್ತಾ ಹೋಗಿ ಇದು ಅರ್ಥ ಆಗುತ್ತೆ. ಸ್ವಲ್ಪ ಉಪನಿಷತ್ತುಗಳನ್ನು ಓದ್ತಾ ಇರಬೇಕು, ಸ್ವಲ್ಪ ಭಗವದ್ಗೀತೆ ಚಿಂತನೆಯನ್ನು ಮಾಡಬೇಕು. ಬರೀ ಓದಿ ಯಾವುದೇ ಅದಕ್ಕೆ ಏನು ಹೇಳಿದ್ರು, ಶ್ರವಣ ಮನನ ಮನಸ್ಸಿನೊಳಗೆ ತಗೊಂಡುಕೊಂಡು ಚಿಂತನೆ ವಿಚಾರ ಮಾಡಿದಾಗ ಇದು ಅರ್ಥ ಆಗುವಂಥ ವಿಷಯ. ಯಾಕಂದರೆ ಇದು ಲಾಜಿಕಲಿ ಹೋಗ್ತಾರೆ, ಇಲ್ಲಿ ಲಾಜಿಕಲಿ ಹೋಗ್ತಾರೆ. ಯಾಕಂದರೆ ನಮಗೆ ನೋಡಿ, ಉಪನಿಷತ್ತುಗಳನ್ನು ಓದಿದಾಗ ನಮಗೇನು ಗೊತ್ತಿರುತ್ತೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲ ಗೊತ್ತಿರುತ್ತೆ, ಸ್ಪಷ್ಟವಾಗಿ ಗೊತ್ತಿರೋಲ್ಲ. ಆನಂದಮಯ ಕೋಶ ಅಥವಾ ಅದು ಕೋಶವೇ ಅಲ್ಲ, ಆನಂದಮಯ ಅನ್ನೋದು ಪರಬ್ರಹ್ಮವೇ, ವಿಜ್ಞಾನಮಯ ಕೋಶ ಅಂದರೆ ಜೀವಾತ್ಮನೇ. ಈ ಜೀವಾತ್ಮನು ಆನಂದಮಯನನ್ನು ಸೇರಿದಾಗ ತನ್ನ ಸ್ವಸ್ವರೂಪವನ್ನು ಕಂಡು ಹಿಡಿದು ತಾನೇ ಪರಮಾತ್ಮ ಆಗಿಬಿಡ್ತಾನೆ. ಭಗವಂತನ ಜೊತೆಗೆ ಸೇರಿದರೆ ಭಗವಂತನೇ ಆಗಿಬಿಡ್ತಾನೆ ಅನ್ನೋ ಥರ ಇದು ಹೇಗೆ ಅಂದರೆ, ನೀವೊಂದು ರೂಮಲ್ಲಿ ಬಾಗಿಲು ಮುಚ್ಚಿರ್ತೀರಿ, ಗಾಳಿ ಇರುತ್ತೆ, ನೀವು ಬಾಗಿಲು ತೆಗೆದ್ರೆ ಆ ಹೊರಗಿನ ಗಾಳಿ ಜೊತೆಗೆ ಒಳಗಿನ ಗಾಳಿ ಸೇರಿ ಎಲ್ಲ ಗಾಳಿ ಒಂದೇ ಆಗುತ್ತೆ ಅನ್ನೋ ಥರ. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗದೆ ಅವರು ಹೇಳ್ತಾರೆ, ಅದೇಗೆ ಪರಮಾತ್ಮ ಸರ್ವಶಕ್ತ, ನಾವೇನು ಸರ್ವಶಕ್ತವ? ಹೌದು, ನಿಮ್ಮ ಪ್ರಶ್ನೆ ಸರಿ ಇದೆ. ಜೀವಾತ್ಮನಾಗಿ ನಾವು ಸರ್ವಶಕ್ತರಲ್ಲ, ನಾವು ತುಂಬ ಅಲ್ಪಜ್ಞರು. ಆದರೆ ಪರಮಾತ್ಮನಲ್ಲಿ ಸೇರಿದಾಗ ನಾವೇ ಪರಮಾತ್ಮ ಆಗ್ತೇವೆ ಅಂತ ಅರ್ಥ. ನದಿ ಸಾಗರವನ್ನು ಸೇರಿದ ಮೇಲೆ ನದಿ ಅಂತ ಹೆಸರಿರೋಲ್ಲ, ಅದನ್ನು ಸಾಗರ ಅಂತ ಹೇಳ್ತಾರೆ. ಹೀಗೆ ಚಿಂತನೆ ಇದು ಹೀಗೋಗುತ್ತೆ ಬ್ರಹ್ಮಸೂತ್ರದಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ಅದು ನಿಮಗೆ ಕೇಳುವ ಒಂದು ಪ್ರಶ್ನೆ ಒಂಥರ, ಇದನ್ನು ಅರ್ಥ ಮಾಡ್ಕೊಳ್ಬೇಕು, ನಾನು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದರೆ ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ. ಇದು ಅಲ್ಲಿ ತನಕ ಸ್ವಲ್ಪ ಇದೇನೋ ಗಜಿಬಿಜಿ ಅನ್ಸತ್ತಲ್ಲಪ್ಪ ಅನ್ಸತ್ತೆ. ಇಲ್ಲಿ ತನಕ ನಾವು ಪರಬ್ರಹ್ಮ ತತ್ವ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದೆವು. ಅದಕ್ಕೆ ಅಲ್ಲಿ ಫಸ್ಟ್ ಸೂತ್ರ ಅಲ್ಲೇ ಹೇಳ್ತಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ನಿಮಗೆ ಕೆಲವು ಕ್ವಾಲಿಫಿಕೇಷನ್ ಇರಬೇಕು. ಒಂದು ವೈರಾಗ್ಯ ಇರಬೇಕು. ಅಯ್ಯೋ ಈ ಸಂಸಾರ ಸಾಕಪ್ಪ, ಇದು ಎಷ್ಟೆಲ್ಲ ಹುಟ್ಟೋದು ಸಾಯೋದು, ಬೆಳಗ್ಗಾಗತ್ತೆ ರಾತ್ರಿ ಆಗತ್ತೆ, ಮಾಡಿದ್ದೇ ಮಾಡ್ತಾ ಇರ್ತೇವೆ, ಇದರಲ್ಲಿ ಯಾವ ಸುಖವೂ ಇಲ್ಲ ನಮಗೆ. ಅದೆಲ್ಲ ನಮಗೆಲ್ಲ ಗೊತ್ತಿದೆ, ಏನೇ ಮಾಡಿದರೂ ಏನೂ ಪ್ರಯೋಜನ ಇಲ್ಲ ಅಂತ ನಮ್ಗೆ ಗೊತ್ತಿಲ್ವ? ಇಲ್ಲಿ ಇದು ಸಂಸಾರ ಅನ್ನೋದು ಅತ್ಯಂತ ದುಃಖಮಯ. ಈ ಎರಡು ದುಃಖದ ಮಧ್ಯೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಅದು ಸುಖ ಅಂತ ನಾವು ಅಂದ್ಕೊಳ್ತೇವೆ. ಅದನ್ನು ವಿಷಯ ಸುಖ ಅಂತ ನೀವು ವಿಚಾರ ಮಾಡಿದಾಗ ಈ ಹುಟ್ಟೋದು ಸಾಯೋದು ಮತ್ತು ಸಂಸಾರದಲ್ಲಿ ಬರೋದು, ಏನೇ ಆಗಿ ಹುಟ್ಟಿ ಏನೂ ಪ್ರಯೋಜನ ಇಲ್ಲ ಅನ್ನೋದು ಯಾವಾಗ ವೈರಾಗ್ಯ ಬರುತ್ತೋ, ಶುದ್ಧ ವೈರಾಗ್ಯ ಬರಬೇಕು. ಅಭಾವ ವೈರಾಗ್ಯ ಉಪಯೋಗ ಇಲ್ಲ, ಸ್ಮಶಾನ ವೈರಾಗ್ಯ ಉಪಯೋಗ ಇಲ್ಲ. ನಿಜವಾದ ವೈರಾಗ್ಯ ಬಂದಾಗ ನೀವು ವಿವೇಕದಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ, ನಾನು ಇಲ್ಲಿಂದ ತಪ್ಪಿಸ್ಕೊಳ್ಬೇಕಲ್ವ. ಇದು ಹೇಗೆ ಅಂದರೆ ಜೈಲಲ್ಲಿ ಸಿಕ್ಕಾಕೊಂಡಾಗಿದೆ. ಸಂಸಾರದಲ್ಲಿ ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ ಮನೆಯಿಂದ ಓಡೋಗೋದು ಅಂತಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡೋಗೋದು ಅದೆಲ್ಲ ತಪ್ಪಿಸ್ಕೊಳ್ಳೋದು. ಆಧ್ಯಾತ್ಮಿಕ ಸಾಧನೆ ಮಾಡಿ ಮತ್ತೆ ಮರುಜನ್ಮವನ್ನು ಹೊಂದದಂತೆ ಮಾಡಿಕೊಳ್ಳುವುದು ಹೇಗೆ, ಅದನ್ನು ತಪ್ಪಿಸಿಕೊಳ್ಳುವುದು ಅಂತ ಹೇಳೋದು.
ಇದು ಅಪಾರ್ಥ ಮಾಡಿಕೊಳ್ಬಾರ್ದು, ತಪ್ಪಿಸ್ಕೊಳ್ಳೋದು ಅಂದರೆ ಇದೆಲ್ಲ ನಾವು ತಿಳ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ನೋಡೋಣ, ಇನ್ನೂ ನೋಡ್ತಾ ಹೋಗೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರುಂ. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು.